ಮೇಂಟೈನ್ ಮಾಡೋ ಅಷ್ಟು ಮೀಟ್ರ್ ಇದ್ರೆ ತಗೊಳ್ಳಿ. ಓಕೆ, ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ನಿಮಗೆ ಆನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ GT 650 ಬಗ್ಗೆ. ಇದು ನಾನು ತಗೊಂಡು ಆಲ್ಮೋಸ್ಟ್ ಇವಾಗ 3 ಮಂತ್ಸ್ ಆಗ್ತೈತೆ. ಓಕೆನಾ, ನಾನು ಓಡಿಸಿರೋ ಪ್ರಕಾರ ಹೋದ್ರೇನೋ, ಕಿಲೋಮೀಟ್ರ್ ಪ್ರಕಾರ ಹೋದ್ರೇನೋ ನಾನು ಓಡಿಸಿರೋದು ಬರೀ 1200 ಚಿಲ್ಲರೆ ಏನೋ. ಆ್ಯಂಡ್ ಇದ್ರ ರಿವ್ಯೂ ನಿಮಗೆ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಬೇಸಿಕ್ ಇದಕ್ಕೆ ಪಾಯಿಂಟ್ ಬಂದುಬಿಟ್ಟು, ಈಸ್ ಇಟ್ ವರ್ತ್ ಬೈಯಿಂಗ್ ಇನ್ 2026? ಓಕೆನಾ. ಸೊ ನಾನು ಈ ಗಾಡಿ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ, ಗಾಡಿ ಲುಕ್ಕು ಅದ್ರದ್ದು ತಗೊಳ್ಳೋದೇ ಇದ್ರ ಲುಕ್ ನೋಡಿ, ಸರಿನಾ? ಸಖತ್ತಾಗಿದೆ. ಇಂಜಿನ್ ಬಂದುಬಿಟ್ಟು 648 cc ಸೂಪರ್ ಗಾಡಿ. ಈ ನಮಗೆ ಯಂಗ್ಸ್ಟರ್ಸ್ ಎಲ್ಲ ಇವಾಗ ಈ ಥರನೇ ಗಾಡಿಗಳಂದರೆ ತುಂಬ ಇಷ್ಟ. ಯಾಕಂದರೆ ಎಕ್ಸಾಸ್ಟ್ ಚೇಂಜ್ ಮಾಡಿಕೊಂಡು ಸುಮ್ಮನೆ ಓಡಿಸ್ಕೊಂಡು ಹೋಗೋಕ್ಕೆ ಕ್ರೇಜ್ ಅಂದರೆ ಸಖತ್ತಾಗಿದೆ. ಆ್ಯಂಡ್ ಈ ಗಾಡಿ ಬಗ್ಗೆ ನಾನು ಆನೆಸ್ಟ್ ರಿವ್ಯೂ ಕೊಡಬೇಕಂದ್ರೆ ನಿಮಗೆ, ಇದು ಸಿಟಿ ಯೂಸಲ್ಲಿ ನಾನು ಜಾಸ್ತಿ ರೈಡ್ ಹೋಗಿಲ್ಲ, ಅಂದರೆ ಲಾಂಗ್ ರೈಡ್ಗಳು ಆ ಥರ ಎಲ್ಲೂ ಹೋಗಿಲ್ಲ. ಬರೀ ಇಲ್ಲೇ ಮನೆ ಹತ್ರ ಸಿಟಿಗಳ ಹತ್ರ ಅಲ್ಲಲ್ಲಿ ಓಡಿಸಿರೋದು ತುಂಬ ನಾನಿದು. ಆ್ಯಂಡ್ ನನ್ನ ರಿವ್ಯೂ ಬಂದುಬಿಟ್ಟು GT ಇಸ್ ಇಟ್ ವರ್ತ್ ಬೈಯಿಂಗ್ ಇನ್ 2026 ಅಂದರೆ, ನಾನು ಹೇಳೋದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಕೆಪಾಬಿಲಿಟಿ. ನಿಮಗೆ ಇಷ್ಟ ಅಷ್ಟೊಂದು ಕ್ರೇಜ್ ಇದ್ದರೆ, ಇಲ್ಲ ನಮಗೆ 15 to 20 ಮೈಲೇಜ್ ಸಾಕು, ನಾನು ಓಡ್ಸೋಕ್ಕೆ ನನಗೆ ಇಷ್ಟ, ತಗೊಳ್ತೀನಿ, ನನ್ನ ಕ್ರೇಜ್ ಇದೆ ಅಂತ ಅಂದರೆ ತಗೊಳ್ಳಿ. ಖರ್ಚು ಮಾಡಬೇಕು, ಪೆಟ್ರೋಲ್ಗೆ ಅರ್ಧ ಸುರಿಬೇಕು, ನೀವು ಹಂಗಿರೋರು ತಗೊಳ್ಳಿ, ಪರವಾಗಿಲ್ಲ. ಈ ಗಾಡಿ ತೊಗೊಬೇಕಂದ್ರೆ ಮೀಟ್ರ್ ಬೇಕು, ಮೀಟರ್ ಇದಂತೂ ಪಕ್ಕ. ಯಾಕಂತ ಕೇಳಿ, ಫಸ್ಟ್ ಬಂದುಬಿಟ್ಟು ಇದ್ರ ಮೈಲೇಜ್ ಹೆವಿ ಕಮ್ಮಿ. ನಿಮಗೆ ಫುಲ್ ಟ್ಯಾಂಕ್ ನಾನು ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಮಾಡಿಸಿರೋದು 1200 ಚಿಲ್ಲರೆ ಏನೋ. ಆ್ಯಂಡ್ ಮೈಲೇಜ್ ನನಗೆ ಒಳ್ಳೆಯದೇ ಕೊಟ್ಟಿದೆ, ಸಿಟಿಯಲ್ಲೂ ಒಳ್ಳೇದು ಕೊಟ್ಟಿದೆ. 18 to 20 ಕೊಡ್ತಾಯಿತ್ತು ನನಗೆ ಇವಾಗ ಆ್ಯಾವ್ರೇಜಲ್ಲಿ. ಯಾಕಂದ್ರೆ ನಾನು ಜಾಸ್ತಿ ಎಕ್ಸಾಸ್ಟ್ ಎಲ್ಲ ಅದೆಲ್ಲ ಇನ್ನೂ ಚೇಂಜ್ ಮಾಡಿಸಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಯಾರು ತೊಗೊಂಡು ಚೇಂಜ್ ಮಾಡಿಸಲ್ಲ, ಒಬ್ಬರು ಅವರೇ ಕ್ರೇಜು, ಅವ್ರು ತೊಗೊಂಡಿದ ತಕ್ಷಣ ಚೇಂಜ್ ಮಾಡ್ತಾರೆ, ನಾನು ಏನೂ ಮಾಡಿಸಿಲ್ಲ. ಆ್ಯಂಡ್ ನನಗೆ ಇವಾಗವರೆಗೂ ಒಳ್ಳೆ ಮೈಲೇಜು ಕೊಡ್ತೈತೆ. ಓಕೆ, ಮೇಂಟೈನ್ ಮಾಡ್ಬೋದು, ಅಂಥ ಕಷ್ಟ ಅದೇನಿಲ್ಲ, ಇದು ಮೇಂಟೈನ್ ಮಾಡ್ಬೋದು. ಅಪ್ಪಿತಪ್ಪಿ ನೀವು ಇವಾಗ ಟ್ರಾಫಿಕಲ್ಲಿ ಎಲ್ಲೇನೋ ಸಿಕ್ಕಾಕೊಂಡಿದ್ದೀರ ಅಂದ್ಕೊಳ್ಳಿ. ನಮ್ಮ ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಗೊತ್ತಿರೋದೆ, ಹೆಬ್ಬಾಳ ಇವಾಗೇನೋ ಕ್ಲಿಯರ್ ಆಗಿದೆ, ಮುಂಚೆ ಹೆವಿ ಟ್ರಾಫಿಕ್ ಇರ್ತಾಯಿತ್ತು. ಆ ಬ್ರಿಡ್ಜ್ ಮೇಲೆಯಿಂದ ಹಿಂಗೆ ಹೋಗಿ ನೀವು ಅಲ್ಲಿ ಕರೆಕ್ಟಾಗಿ ಹೆಬ್ಬಾಳ ಸರ್ಕಲ್ ಹತ್ರ ಹೋಗಿದ ತಕ್ಷಣವೇ ಇದ್ರದ್ದು 2 ಸೈಡಿಂದ ಕೂಡ ಹೆವಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದರೆ 2 ಸಿಲಿಂಡರ್ ಇರೋದು ಗಾಡಿ. ಆ್ಯಂಡ್ ಹೆವಿ ಹೀಟ್ ಆಗುತ್ತೆ ಗಾಡಿನೂ. ನಾನು ನೋಡಿರೋ ಪ್ರಕಾರ ಹೆವಿ ಹೀಟಿಂಗ್ ಪ್ರಾಬ್ಲಮ್ ಇದೆ. ಅವರು ಸ್ವಲ್ಪ ಕಂಟ್ರೋಲಿಂಗ್ ಏನಾರ ಮಾಡಿದಿದೆ, ಇದಕ್ಕೆ ಒಳ್ಳೆ ಇರ್ತೈತಿ. ಏನೋ ಒಂದು ಲೈಕ್ ಗಾರ್ಡ್ ಏನಾರ ಕೊಟ್ಟಿದ್ರೆ. ನಾನಿವಾಗ ಆ್ಯಕ್ಚುಲಿ ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಆದ್ರೂ ನನಗೆ ಈ ಫೀಲ್ ಸಿಗುತ್ತೆ. ಇವಾಗ ನಾನು ಸ್ಲೋ ಓಡಿಸ್ಕೊಂಡ್ರೆ ಅದಕ್ಕೆ ಇವಾಗ ಏನು ಅಷ್ಟೊಂದು ಹೀಟ್ ಇಲ್ಲ. ಸೊ ನಾರ್ಮಲ್ ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ನಾರ್ಮಲ್ ಶಾರ್ಟ್ಸ್ ಎಲ್ಲ ಹಾಕೊಂಡ್ರೆ ಪಕ್ಕ ನಿಮ್ಮ ಕೂದಲು ಸುತ್ತಾಗುತ್ತೆ, ಪಕ್ಕ ಗ್ಯಾರಂಟಿ. ಗಾಡಿ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಸ್ವಲ್ಪ ಅದು ಮಾಡಿ ಸ್ವಲ್ಪ ದಿನ ಆದಮೇಲೆ ಬೈಕ್ ತೊಗೊತೀನಿ ಹೇಳೋದಕ್ಕೆ. ಹೀಟಿಂಗ್ ಪ್ರಾಬ್ಲಮ್ ತುಂಬ ಇದೆ ಗಾಡಿಯಲ್ಲಿ, ಅದೊಂದು ಮೈನಸ್ ಮಾಡ್ಕೊಬೇಕು, ಅದೊಂದು ಮೈನಸ್ ಇದರಲ್ಲಿ. ಆ್ಯಂಡ್ ಓವರ್ ಸ್ಪೀಡ್ ಮಾಡಿ ವಾವ್ಲಿಂಗ್ ಅದೆಲ್ಲ ನನಗಿನ್ನ ಏನು ಇಶ್ಯೂ ಬಂದಿಲ್ಲ. ಯಾಕಂದ್ರೆ ನಾನು ರೈಡೆಲ್ಲ ಹೋಗಿಲ್ಲ, ನಿಮ್ಗೆ ಹೇಳಿರೋ ಥರ. ನನಗೆ ಬರೀ ಇಶ್ಯೂ ಆಗಿರೋದು ಬರೀ ಹೀಟಿಂಗ್ ಒಂದೇ ಒಂದು. ಆ್ಯಂಡ್ ಇವಾಗ ನಿಮ್ಗೆ ಹೇಳ್ತೀನಿ ನೋಡಿ, ಇದು ಬ್ರೇಕು ಈ ಕಡೆ, ಸರಿನಾ? ಸೊ ನಾವು ಅಲ್ಲಿ ಸ್ಟ್ಯಾಂಡ್ ಹಾಕೋ ಮುಂಚೆ ಇಲ್ಲಿದೆ ಹಿಂದೆ. ಸೊ ಹಿಂದೆ ಹಿಂಗೆ ಎಳೆಯೋವಾಗ ಹೀಟಾಗಿರುತ್ತಲ್ಲ, ಹೀಟಾಗಿರೋವಾಗ ನಿಮ್ಮ ಸ್ಲಿಪ್ಪರ್ಸು ರಬ್ಬರ್ ಕೈಂಡ್ ಆಫ್ ಇದ್ದರೆ, ಬೇರೆ ಕೈಂಡ್ ಆಫ್ ಮೆಟೀರಿಯಲ್ ಯಾವುದೇನೋ ಅದು ರಬ್ಬರಿಶ್ ಕೈಂಡ್ ಆಫ್ ಮೆಟೀರಿಯಲ್ ಇದ್ದರೆ, ಈ ಸೈಲೆನ್ಸರ್ಗೆ ಟಚ್ ಆಗಿಬಿಟ್ಟು ಅಲ್ಲಿ ಒಂಥರ ಮಾರ್ಕ್ ಆಗಿಬಿಡುತ್ತೆ. ಏನಾದ್ರು ಬ್ಲ್ಯಾಕ್ ಕಲರ್ ರಬ್ಬರ್ ಅಂಟ್ಕೊಳೋದು. ಅದು ನನಗೆ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲದಿರೋ ಟೈಮಲ್ಲಿ ಏನಾಗಿದೆ, ಹೆವಿ ಹೀಟ್ ಇತ್ತು, ನನಗೆ ಗೊತ್ತಿದ್ದಿಲ್ಲ. ನಾನು ಬಟ್ಟೆ ಎತ್ಕೊಂಡ್ಬಂದು ಇದಕ್ಕೆ ಹಸಿ ಆಗಿರೋವಾಗ ನೀವು ಬಟ್ಟೆ ಎತ್ಕೊಂಡು ಅದನ್ನು ವೈಪ್ ಎಲ್ಲ ಮಾಡೋಕ್ಕೆ ಹೋದರೆ ಅಲ್ಲಿ ಮಾರ್ಕ್ ಬಿದ್ದೋಗುತ್ತೆ. ಬಟ್ಟೆದು ಅದು ಇದಿರುತ್ತಲ್ಲ ಕ್ಲಾತು, ಅದು ಬಂದ್ಬಿಡುತ್ತೆ ಮಾರ್ಕಲ್ಲಿ. ಸೊ ನೀವು ಇವಾಗ ಇದು ಬಿಸಿ ಇದ್ದರೆ ಸೈಲೆನ್ಸರ್, ನಾನು ಹೇಳೋದು ಒಂದೇ ಒಂದು, ವಾಟ್ರ್ ಅಂತೂ ಬೀಳೋ ಥರ ನೋಡ್ಕೊಂಬಿಡಿ. ಆ್ಯಂಡ್ ರೈನಿ ಟೈಮಲ್ಲಂತೂ ನಾನು ಹೇಳೋಕ್ಕಾಗಲ್ಲ, ಜಾಸ್ತಿ ಹೀಟಲ್ಲಿರೋವಾಗ ರೈನಿ ಟೈಮಲ್ಲಿ ಹೋದರೆ ಹೆವಿ ಇದಾಗುತ್ತೆ ಬೇಕು, ಅದು ಹೆವಿ ಕಷ್ಟ. ಆ್ಯಂಡ್ ನನಗೆ ಈ ಗಾಡಿ ತುಂಬ ಯಾಕಂದರೆ ಇಷ್ಟ ಆಗಿದ್ದು, ಒಬ್ಬರು ಫ್ರೆಂಡ್ ತೊಗೊಂಡು ಓಡಿಸ್ತಾಯಿದ್ರು. ನಾನು ಒಂದು ಸತಿ ಸುಮ್ಮನೆ ಕೊಡುಬ್ರು ನೋಡ್ತೀನಿ ಅಂತ ತೊಗೊಂಡು ಓಡಿಸ್ದೆ. ಅವಾಗೇನೋ ನಂಗೆ ಫುಲ್ ಇಷ್ಟ ಆಗೋಯ್ತು. ಅವ್ರದ್ದಿದ್ದು ಕಲರ್ದಿದ್ದು ಗಾಡಿ. ನಾನು ಕ್ರೋಮೇ ತೊಗೊಬೇಕಂತ ಮಿಸ್ಟರ್ ಕ್ಲೀನ್ ತೊಗೊಬೇಕಂದ್ರೆ ತೊಗೊಂಡಿದ್ದು.
ಇದು ಮಿಸ್ಟರ್ ಕ್ಲೀನ್ ತೊಗೊಂಡ್ಮೇಲೆ ಈ ಟ್ಯಾಂಕಿಗೆ ನೀವು ಅಪ್ಪಿತಪ್ಪಿನೂ PPF ಮಾಡಿಸಿಲ್ಲ ಅಂದರೆ ಹೆವಿ ಸ್ಕ್ರಾಚಸ್ ನೋಡ್ಬೋದು. ನಂದು ಆಲ್ಮೋಸ್ಟ್ ಈ ಬ್ಲ್ಯಾಕ್ ಕಲರ್ ಮೇಲೆ ಸ್ಕ್ರಾಚಸ್ ಬಂದಿದೆ. ಈ ಕಡೆ ಇಷ್ಟು ಇನ್ನು ಯಾಕಂದರೆ ನಾನು ಕವರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂತ ಈ ಕಡೆ ಏನು ಸ್ಕ್ರಾಚಸ್ ಇಲ್ಲ ಅಷ್ಟೊಂದು. ಅಂದರೆ ಈ ಮೇಲೆ ಒಂದು ಬಾರ್ಡ್ರ್ ಹಾಕೋರಲ್ಲ ಬ್ಲ್ಯಾಕ್ ಕಲರ್, ಅದ್ರ ಮೇಲೆ ಹೆವಿ ಸ್ಕ್ರಾಚಸ್ ಬರುತ್ತೆ. ಸೊ ನೀಟಾಗಿ ಇದನ್ನು ಮೇಂಟೈನ್ ಮಾಡಬೇಕು, ಒಂದು ಚೆನ್ನಾಗಿ ನೋಡ್ಕೊಬೇಕಷ್ಟೇ ಈ ಗಾಡಿನ. ನಾನು ಇವಾಗಲೇ ಜಸ್ಟ್ ಹಿಂಗೆ ಮುಟ್ಟಕ್ಕೆ ಹೋಗ್ಬಿಟ್ಟು ನಾನು ಕೈ ಸುಟ್ಕೊಂಡ್ಬಿಟ್ಟೆ, ಹೆವಿ ಬಿಸಿ ಆಗ್ಬಿಡುತ್ತೆ. ಇದು ಸ್ವಲ್ಪ ದೂರ ಏನು ಒಂದು 3-4 ಕಿಲೋಮೀಟ್ರ್ ಬಂದಿಲ್ಲ, ಅಷ್ಟು ಬೇಗನೆ ಹೀಟ್ ಆಗಿಬಿಟ್ಟಿದೆ. ಹೀಟಿಂಗ್ ಪ್ರಾಬ್ಲಮ್ ತುಂಬ ಇದೆ ಇದ್ರಲ್ಲಿ ಅಷ್ಟೇ ಮೇನು. ಇಸ್ ಇಟ್ ವರ್ತ್ ಬೈಯಿಂಗ್ 2026 ಅಂದರೆ ನಾನು ಹೇಳೋ ಪ್ರಕಾರ ನೋನೇ. ಯಾರಿಗಾನ ಕ್ರೇಜ್ ಇರುತ್ತೆ ತೊಗೊಳ್ಳಿ, ಅದು ಬಿಟ್ಟು ಸುಮ್ಮನೆ ನಿಮ್ಮ ಅಪ್ಪ ಅಮ್ಮಗೆ ಸುಮ್ಮನೆ ಟೆನ್ಷನ್ ಕೊಟ್ಟು ತೊಗೊಳಕ್ಕೆಲ್ಲ ಹೋಗಬೇಡಿ. ನೀವೇ ಏನೋ ದುಡಿತಾ ಇದ್ದೀರಾ, ಏನೋ ಮಾಡ್ತಾಯಿದ್ದೀರಾ ಅಂದರೆ ಅವಾಗ ತೊಗೊಳ್ಳಿ, ಅದು ನಿಮ್ಗೆ ಗೊತ್ತಾಗುತ್ತೆ ಅವಾಗ ಕಷ್ಟ ಏನಂತ. ಇಟ್ಸ್ ಮೋರ್ ದೆನ್ 5 lakhs ಇವಾಗ. ಮುಂಚೆ ಜಾಸ್ತಿ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಮಾಡೋರೆ. ಅದೇನಕ್ಕೆ ಮಾಡೋರೋ ಗೊತ್ತಿಲ್ಲ. ಅದು ಟಾಪ್ ಎಂಡ್ ತೊಗೊಂಡ್ರೆ ಹೆವಿ ಕಷ್ಟನೇ ಇದು ಮೇಂಟೈನ್ ಮಾಡೋಕ್ಕೆ. ಇದಕ್ಕೆ ಮೇಂಟೈನ್ ಚಾರ್ಜಸ್ ಎಲ್ಲ ಬಂದ್ಬಿಟ್ಟು ಹೆವಿ ಕಾಸ್ಟ್ ಇದೆ. ನಾನು ಫಸ್ಟ್ ಸರ್ವಿಸ್ ಆಗಿರೋದು ನಂದು ಬಿಲ್ಲೆಲ್ಲ ಇತ್ತು, ಅದು ಆ್ಯಕ್ಚುಲಿ ತೋರ್ಸೋಣ ಅಂದ್ಕೊಂಡಿದ್ದೆ, ಅದು ಬೈ ಮಿಸ್ ಎಲ್ಲೋ ಕಳೆದೋಗಿದೆ. ಸೆಕೆಂಡ್ ಸರ್ವಿಸ್ ಮಾಡೋವಾಗ ನಂದು ಎಷ್ಟಾಗುತ್ತೆ ಸರ್ವಿಸ್ ಚಾರ್ಜಸ್ ಎಲ್ಲ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ಈ ವಿಡಿಯೋ ಮಾಡ್ತಿರೋ ಕಾರಣ ಇಸ್ ಇಟ್ ವರ್ತ್ ಬೈಯಿಂಗ್ ಇನ್ 2026 ಅಂದರೆ ನಾನು ಹೇಳೋದು ನೋ. ಅಂದರೆ ಯಾರಿಗಾನ ಕ್ರೇಜ್ ಇದ್ದರೆ ಇದ್ರ ಬಗ್ಗೆ ತೊಗೊಳ್ಳಿ. ನನಗಂತೂ ತುಂಬ ಇಷ್ಟ ಆಯಿತು, ನಾನು ತೊಗೊಂಡಿದ್ದೀನಿ, ಹಾಗೆ ಮೇಂಟೈನು ಮಾಡ್ತಿದ್ದೀನಿ. ಮೇಂಟೈನ್ ಮಾಡೋ ಅಷ್ಟು ಮೀಟ್ರ್ ಇದ್ದರೆ ತೊಗೊಳ್ಳಿ. ಇಲ್ಲ ನಮ್ಮ ಕೈಯಲ್ಲಿ ತೊಗೊಳೋದಷ್ಟೇ, ಮೇಂಟೈನೆಲ್ಲ ಇಲ್ಲ, ಸುಮ್ಮನೆ ಎತ್ಕೊಂಡೋಗಿ ಅಲ್ಲಿ ಬಿಡೋದು ಹಂಗೆಲ್ಲ ಮಾಡೋಕ್ಕೆ ಹೋಗಿ. ಯಾಕಂದರೆ ಇದು ರಾಯಲ್ ಎನ್ಫೀಲ್ಡು ಒಳ್ಳೆ ಗತ್ತು ಕೊಡುತ್ತೆ, ಆಚೆ ಎತ್ಕೊಂಡೋದ್ರೆ ಒಳ್ಳೆ ಫೀಲ್ ಕೊಡುತ್ತೆ. ಅದಾದಮೇಲೆ ಸುಮ್ಮನೆ ತೊಗೊಂಡ್ಬಿಟ್ಟು ಶೋಕಿಂಗ್ ಅಂತ ಇಟ್ಕೊಂಡು ಆ ಕಡೆ ಮೂಲೆಯಲ್ಲಿ ಬಿಸಾಕೋದಲ್ಲ, ಮೇಂಟೈನ್ ಮಾಡಬೇಕು. ಮೇನ್ ಥಿಂಗ್ ಬಂದ್ಬಿಟ್ಟು ಮೇಂಟೈನ್ ಮಾಡಬೇಕು. ಏನು ತೊಗೊಂಡ್ರೆ ವಸ್ತು ನಾವು ಮೇಂಟೈನ್ ಮಾಡೋದು ಕಲಿತಿದ್ರೆ ಅದಕ್ಕೆ ಬೆಲೆನೂ ಇರುತ್ತೆ, ಆಮೇಲೆ ಅದು ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ ತೊಗೊಂಡಿದ್ದಕ್ಕೆ. ಓಕೆ, ಚೆನ್ನಾಗಿ ನೋಡ್ಕೊತಿದ್ದೀನಿ ಅಂತ. ಇವಾಗವರೆಗೂ ನಾನು ಬರೀ ಇದು 2 ವಾಶ್ ಆಗಿರೋದು. ಫಸ್ಟ್ ಸರ್ವಿಸು ಆಮೇಲೆ ಜನರಲ್ ನಾನು ನಾರ್ಮಲಿ ಆಚೆ ಹೋಗ್ಬೇಕಿತ್ತು ಅವಾಗ ಒಂದ್ಸತಿ ವಾಶ್ ಮಾಡಿಸಿದೆ ಅಷ್ಟೇ. ಅದಾದಮೇಲೆ ನಾನು ಯಾವಾಗ ವಾಶ್ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ, ಹಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನಾವು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂತ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾರ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಿಮ್ದೇನ ಸಜೆಷನ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಪಕ್ಕ ರಿಪ್ಲೈ ಮಾಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನಾನು ಹೋಗಿ ಫಾಲೋ ಮಾಡಿ. ಈ ಕಡೆ ಹಾಕ್ತೀನಿ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜು ID, ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ ID, ಹೋಗಿ ಫಾಲೋ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ಸ್ವಲ್ಪ ತೋರಿಸಿ ನಮಗೆ. ಲಾಸ್ಟ್ ಕೊನೆಗೆ ಒಂದೇ ಒಂದು ವಿಷಯ ಹೇಳ್ಬೇಕಂದ್ರೆ, ಬೈಕ್ ತೊಗೊಬೇಕಂದ್ರೆ ಮೀಟ್ರ್ ಬೇಕು, ಮೀಟರ್ ಇದಂತೂ ಪಕ್ಕ. ಥ್ಯಾಂಕ್ ಯು ಗೈಸ್, ಸ್ಟಿಲ್ ದೆನ್ ಬಾಯ್.